ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಹೇಳಬೇಕು ಅಂತ ಬಂದು ಇಲ್ಲಿ ಮೌನವಾಗಿ ನಿಂತರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನಸ್ಸು ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ ಹೇಳು. ಆ ಮನಸ್ಸು ಸದ್ಯಕ್ಕೆ ಸರಿ ಹೋಗಲ್ಲ. ಏನಾಯ್ತು ರಾಯ್ರೆ? ನೀನು ಇಲ್ಲಿಗೆ ನಿನ್ನ ಸಮಸ್ಯೆನ ಹೇಳೋಕೆ ಬಂದಿದೆಯೋ ಇಲ್ಲ ನನ್ನ ಸಮಸ್ಯೆನ ಕೇಳೋಕೆ ಬಂದಿದೆಯೋ? ಅಮ್ಮ, ಯಾಕೋ ದೊಡ್ಡಪ್ಪ ಇವತ್ತು ಗುರ್ರಂತ ಇದ್ದಾರೆ. ಯಾಕೋ ಟೆನ್ಷನ್ ಇರಬೇಕು ಕಣೆ. ನಾವು ನೋಡಿದ್ರೆ ಅಕ್ಕೇನ ಈಗಲೇ ಮಾತಾಡೋಕೆ ಕಳಿಸ್ಬಿಟ್ವಲ್ಲಪ್ಪ. ಪರವಾಗಿಲ್ಲ ಬಿಡು. ಭಾವ ಯಾವಾಗಲೂ ಸತ್ಯನ ಸ್ವಂತ ಮಗಳ ಥರ ನೋಡಿದ್ದಾರೆ. ಅವಳಿಗೆ ಏನು ಹೇಳಿದ್ರು ಅವ್ರು ಕೇಳ್ತಾರೆ. ರಾಯ್ರೆ, ಅದು ನಾನು ಪೊಲೀಸು ಟ್ರೈನಿಂಗ್ ನಿಮ್ಮ ಅತ್ತೆಗೆ ಅದು ಒಪ್ಪಿಗೆ ಇಲ್ಲ ಅಲ್ವಾ? ಅದು ನಿಜ. ಆದರೆ ನೀವ್ಯಾಕೆ ಇದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ನನ್ನ ಹೆಂಡತಿಗೆ ಇಷ್ಟ ಇಲ್ಲ, ಆ ಕಾರಣಕ್ಕೆ. ಇದನ್ನು ನಾನು ಒಪ್ಪಲ್ಲ ರಾಯ್ರೆ. ಎಷ್ಟೋ ಸಲ ಅತ್ತೆ ಇಷ್ಟಪಡದೇ ಇದ್ದಾಗಲೂ ನೀವು ನನ್ನನ್ನು ಬೆಂಬಲಿಸಿದ್ದೀರಾ. ಮಾವ ಆಗಿ ಅಲ್ಲ, ಒಬ್ಬ ತಂದೆ ಆಗಿ ಪ್ರತಿ ಹಂತದಲ್ಲೂ ನೀವು ನನ್ನ ಜೊತೆ ನಿಂತಿದ್ದೀರಾ. ಆದರೆ ಈ ವಿಷಯದಲ್ಲಿ ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಈ ವಿಚಾರದಲ್ಲಿ ನಾನು ಏನು ಮಾತಾಡೋಕ್ಕಾಗಲ್ಲ. ಅದೇ ಯಾಕೆ? ನಾನು ಪೊಲೀಸ್ ಆಗೋದು ನಿಮಗೆ ಯಾಕೆ ಇಷ್ಟ ಇಲ್ಲ? ಕೀರ್ತಿಯ ಜೊತೆಗೆ ಕಂಟಕನು ಬಂದೇ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಜೀವ ತೆಗೆದುಕೊಳ್ಳುವಷ್ಟು ತೀವ್ರ ಘಟನೆಗಳಾಗಬಹುದು. ಹಾಗಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಇರೋದು ಒಳ್ಳೆಯದು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರೋಲ್ಲಮ್ಮ ಸತ್ಯ. ನನಗೆ ಉತ್ತರ ತಿಳ್ಕೋಬೇಕು ರಾಯ್ರೆ. ನನ್ನನ್ನು ತುಂಬ ಪ್ರೀತಿಯಿಂದ ಈ ಮನೆಗೆ ಸೊಸೆ ಮಾಡ್ಕೊಂಡು ಕರ್ಕೊಂಡು ಬಂದವ್ರು ನೀವು. ಅತ್ತೆ ಒಪ್ಪದೇ ಇದ್ದಾಗ ನನಗೆ ಒತ್ತಾಸೆ ಆಗಿ ನಿಂತವ್ರು ನೀವು. ಎಷ್ಟೋ ಸಲ ನಾನು ಮಾಡಿದ ಎಡವಟ್ಟುಗಳನ್ನು ಮುಚ್ಚಾಕಿ ಕಾಪಾಡಿದ್ದೀರಾ, ನನ್ನನ್ನು ತಿದ್ದಿದ್ದೀರಾ. ಅಪ್ಪನ ಪ್ರೀತಿ ಹೇಗಿರುತ್ತೆ ಅಂತ ಮತ್ತೆ ತೋರಿಸ್ಕೊಟ್ಟಿದ್ದೀರಾ. ಆದರೆ ನೀವ್ಯಾಕೆ ರಾಯ್ರೆ ನನಗೆ ಸಪೋರ್ಟ್ ಮಾಡ್ತಿಲ್ಲ? ಹೇಳಿದ್ನಲ್ಲ, ನಿಮ್ಮ ಅತ್ತೆಗೆ ನೀನು ಈ ಮನೆ ಸೊಸೆ ಆಗಿರ್ಬೇಕೆ ಹೊರತು ಸಮಾಜ ಸೇವಕಿಯಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.